ನಾವಿವಾಗ ಪದ್ಮನಾಭನಗರದ ಯಾರಬ್ ನಗರ ವಾರ್ಡ್ನ 181 ನಲ್ಲಿದ್ದೀವಿ. ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರನ ಅಥವಾ ತ್ಯಾಜ್ಯ ಘಟಕನ ಅಂತ ಗೊತ್ತಾಗ್ತಾ ಇಲ್ಲ. ಈ ಕಸ ಗುಡಿಸ್ತಾರಲ್ಲ ಅವರು ತಗೊಂಡ್ ಬಂದು ಇಲ್ಲೇ ಹಾಕ್ಬಿಡ್ತಾರೆ. ನಾವು ಸ್ಲಮ್ ಇಲ್ಲಿ ಲೋಕಲ್ ಅಂತ ಇದ್ ಮಾಡ್ತಾ ಇಲ್ಲ ಯಾರೂನು. ಇದೆಲ್ಲ ಕಾರಣ ಅಂದ್ರೆ ಆರೋಗ್ಯಕ್ ಅವರು ಮೋರಿಗಳೆಲ್ಲ ಬಂದಾಗೋಗಿದೆ. ರೋಡ್ದೊಂದು ಸಮಸ್ಯೆ ಮಾಡಿ ತುಂಬಾ ದಿನ ಆಯ್ತು ಬಿಟ್ಬಿಟ್ಟವ್ರೆ. ಹೇಳ್ಕೊಂತಂದ್ರೆ ಬೆಜ್ಜನಿದೆ ಸಮಸ್ಯೆಗಳು, ಅದನ್ನ ಯಾರು ಮಾಡ್ತಾರೆ? ನೀವು ನೋಡ್ತಿದ್ದೀರಾ ಪಬ್ಲಿಕ್ ನೆಕ್ಸ್ಟ್. ನಾನು ಪದ್ಮಶ್ರೀ. ಇಲ್ಲಿನ ಸಮಸ್ಯೆಗಳೇನಿದೆ, ಇಲ್ಲಿನ ಜನರು ಸಮಸ್ಯೆ ಅಂತ ಬಂದಾಗ ಯಾರ ಹತ್ರ ಹೋಗ್ತಾರೆ, ಇಲ್ಲಿನ ಅಭಿವೃದ್ಧಿ ಯಾವ ರೀತಿ ನಡೀತಾ ಇದೆ ನೋಡ್ಕೊಂಡು ಹೋಗೋಣ ಬನ್ನಿ. ನಾವೀಗ ಯಾರಬ್ ನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಂದೆ ಇದೀವಿ. ಯೂಶಲಿ ಆರೋಗ್ಯ ಕೇಂದ್ರ ಅಂತ ಹೇಳಿದ್ರೆ ಅಲ್ಲಿ ತುಂಬಾ ಸ್ವಚ್ಛವಾಗಿರ್ಬೇಕು. ಆದ್ರೆ ಇವಾಗ ನಾವಿರೋ ಆಸ್ಪತ್ರೆ ಮುಂದೆ ರಾಶಿ ಕಸ ಬಿದ್ದಿದೆ. ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರನ ಅಥವಾ ತ್ಯಾಜ್ಯ ಘಟಕನ ಅಂತ ಗೊತ್ತಾಗ್ತಾ ಇಲ್ಲ. ಸರ್, ಇದು ಕಸ ಪ್ರತಿದಿನ ಹಿಂಗೆ ಇರುತ್ತಾ ಅಥವಾ ಏನ್ ಕತೆ ಸರ್? ಲಾರಿ ಬರುತ್ತಾ ಬರೋದಿಲ್ವಾ? ಬರ್ತದೆ ಮೇಡಮ್. ಏನಂದ್ರೆ ಈ ಕಸ ಗುಡಿಸ್ತಾರಲ್ಲ ಅವರು ತಗೊಂಡ್ ಬಂದು ಇಲ್ಲೇ ಹಾಕ್ಬಿಡ್ತಾರೆ. ಆಚೆ ಕಡೆಯವರು ತಗೊಂಡ್ ಬಂದು ಹಾಕ್ತಾರೆ, ಬೀದಿಯವರು ತಗೊಂಡ್ ಬಂದು ಹಾಕ್ತಾರೆ. ಇದಕ್ಕೆ ಎಷ್ಟು ಕಂಟ್ರೋಲ್ ಮಾಡಿದ್ರು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಕ್ಕಳು, ವಯಸ್ಸಾಗಿರೋರು ಎಲ್ಲ ಬರ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಏನಿಲ್ಲ ಮೇಡಮ್, ಮೇನ್ ಅದೇ BBMP ಆಫೀಸ್ ಅದೇ ಇರೋದು. ಅವರೇ ಇಲ್ಲಿ ಹಾಕ್ಮೇಲೆ ಇನ್ ಬೇರೆಯವ್ರಿಗೆ ಏನ್ ಹೇಳಕ್ ಆಗ್ತದೆ ಹೇಳಿ? ಹೇಳ್ಕೊಂಡು ಮಾಡಿದೀವಿ ಮ್ಯಾಮ್. ಬಹಳ ದಿವಸ ಇಂದ ಮಾಡ್ಕೊಂಡೇ ಬರ್ತಾ ಇದೀವಿ. ನೋಡಿ, ಡೇಟಾನು ಇದೆ, ಕಂಪ್ಲೇಂಟು ರೈಸ್ ಮಾಡ್ತಾ ಇದೀವಿ. ಗಾಡಿಗಳು ಕಳ್ಸಿಕೊಡ್ತಾ ಇಲ್ಲ ಏರಿಯಾಕ್ಕೆ, ನಮ್ಮ ಏರಿಯಾಕ್ಕೆ. ನಾವು ಸ್ಲಮ್ ಇಲ್ಲಿ ಲೋಕಲ್ ಅಂತ ಇದ್ ಮಾಡ್ತಾ ಇಲ್ಲ ಯಾರೂನು. ಇದೆಲ್ಲ ಕಾರಣ ಅಂದ್ರೆ ಆರೋಗ್ಯಕ್ ಅವರು ಅವರೇ ಮಾಡ್ತಾ ಇರೋದು. ನೋಡಿ, ಒಂದೇ ರೋಡ್ ಡಿಫ್ರೆನ್ಸ್ ಇರೋದು. ಆ ಕಡೆ ನೋಡಿದ್ರೆ ನಿಮ್ಗೆ BDA ಕಡೆ ಎಲ್ಲ ನಿಮ್ಗೆ ಹೆಂಗ್ ಕ್ಲೀನ್ನೆಸ್ ಇದೆ, ಏನ್ ಎಲ್ಲ ಮೇಂಟೆನೆನ್ಸ್ ಇದೆ. ಈ ಕಡೆ ನಮ್ಮ ಏರಿಯಾಕ್ಕೆ ಏನು ಮೇಂಟೆನೆನ್ಸ್ ಇಲ್ಲ. ಈ ತರ ಹಾಸ್ಪಿಟಲ್ ಮುಂದೆನೆ ಹಾಕ್ತಾವ್ರ ಅಂದ್ರೆ ನಮ್ಮ ಜನ ಏನಕ್ಕೆ ಹಾಕ್ತಾರ ಅಂದ್ರೆ ಗಾಡಿಗಳು ಒಳಗಡೆ ಬರ್ತಾ ಇಲ್ಲ ಅವ್ರಿಗೆ. ಆ ಸಮಸ್ಯೆಯಿಂದ ಮನೆ ಅಲ್ಲಿ ಸ್ಟೋರೇಜ್ ಮಾಡೋದು ಇಲ್ಲಿ ಬಂದು ಹಾಕ್ತಾವ್ರಲ್ಲ ಹಾಸ್ಪಿಟಲ್ ಇಂದ. ಎರಡು ವಾರ್ಡ್ಗೂನು ಸೇಮ್ MLA ನೇ ಬರ್ತಾರೆ ಆರೋಗ್ಯಕ್ ಅವರು. ಆದ್ರೂ ಕೂಡ ಯಾಕೆ ಇಷ್ಟೊಂದು ಸಮಸ್ಯೆ, ಯಾಕೆ ಇಷ್ಟೊಂದು ಡಿಫ್ರೆನ್ಸ್? ನೋಡಿ ಮೇಡಮ್, ನೀವೇ ಇದು ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಐತೆ, ವಾರ್ಡ್ ಆಫೀಸ್ ಐತೆ, ಅವರೇ ಎಲ್ಲ ಇದು ಮಾಡ್ತಾ ಇಲ್ಲ. ಈಗ ನಾವು ಹೋಗಿ ಹೇಳ್ರೆ ನಮಗೆ ಏನು ಪ್ರಯೋಜನ ಬರುತ್ತೆ? ನಾವು ನೋಡ್ಕೊಂಡು ನೋಡಿ ಅವ್ರು ಕೆಲಸ ಮಾಡ್ತಾರೆ. ಎಲ್ಲ ಕಸಗಳು ಐತೆ, ಕ್ಲೀನ್ ಮಾಡಿದ್ರೆ ನಮಗೂ ಒಳ್ಳೇದು. ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬರ್ತಾರೆ, ಅದೂ ಅವ್ರಿಗೂ ಒಳ್ಳೇದಾಗುತ್ತೆ. ಎಲ್ಲರಿಗೆ ಸಮಸ್ಯೆ ಆಗುತ್ತೆ ಅಲ್ವಾ? ಎಲ್ಲ ಅವ್ರು ನೋಡಿ ಕ್ಲೀನ್ ಮಾಡಿಸಿ ಮೇನ್ BBMP ಅವ್ರಿಗೆ ಎಲ್ಲ ಇದು ಮಾಡಬೇಕು ಫಸ್ಟು. ಇವಾಗ ಬರ್ತಿರ್ತಾರೆ ಆರೋಗ್ಯಕ್ ಅವರು? ಯಾರು ಬರಲ್ಲ ಇಲ್ಲಿ. ಒಂದ್ಸತಿನೂ ನೋಡಿಲ್ಲ ನಾವು ಇಲ್ಲಿ ಬಂದಿರೋದು. ಸುಮಾರು ಸರಿ ನಾವೇ ಕ್ಲೀನ್ ಮಾಡಿಸಿದ್ವಿ. ಎಷ್ಟು ಮಾಡೋದು ಮೇಡಮ್? ಒಂದಿನ ಆದರೆ 2 ದಿನ ಆದರೂ ಓಕೆ. ಡೈಲಿ ಹೆಂಗೆ ಕ್ಲೀನ್ ಮಾಡ್ಕೊಂಡು ಕುತ್ಕೊಳ್ಳೋದು? ಅಲ್ಲ, ಹಾಸ್ಪಿಟ್ಲ್ ಮುಂದೆ ಯಾರಾದ್ರೂ ಹಿಂಗೆ ಹಾಕ್ತಾರಾ? ಯಾವ ರೀತಿ ದಿನ BBMP ಲಾರಿ ಬರೋದಿಲ್ಲ? ಅಯ್ಯೋ, ಅದೆಲ್ಲಾನು ಗೊತ್ತಿಲ್ಲ ಮೇಡಮ್. ಅಂತೂ ಇದಂತೂ ತುಂಬಾ ಅನ್ಯಾಯ. ಹಾಸ್ಪಿಟ್ಲ್ ಮುಂದೆನೇ ಈ ಥರ ಅಂದ್ರೆ ಇನ್ನು ಏರಿಯಾಗಳಲ್ಲಿ ಹೆಂಗಿರುತ್ತೆ? ಇನ್ನು ಯಾರಬ್ ನಗರದ ನಿವಾಸಿಗಳು ಬೆಂಗಳೂರು ಪಾಲಿಕೆ ಚುನಾವಣೆ ಬಗ್ಗೆ ಏನ್ ಹೇಳ್ತಾರೆ ಕೇಳಿ. ಈ BBMP ಎಲೆಕ್ಷನ್ಸ್ ಆಗ್ಬೇಕು ಅಂತ ಆಸೆ ಇದೆಯಾ ನಿಮಗೆ? BBMP ಎಲೆಕ್ಷನ್ ಆಗಿ ನಮ್ಮ ಜನನೇ ಇದ್ದಾರೆ, ನಮ್ಗೆ ಬೇಕಾಗ ಅವರೇ ಇದ್ದಾರೆ. ಒಳ್ಳೆ ಸೀಟ್ ತಗೊಂಡು ಬರ್ತಾರೆ, ಗೆಲ್ತಾರೆ ಅಂತ ನಮ್ಮ ನಂಬಿಕೆ. ನಾನು ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ. ನಾನು ಯೂತ್ ಕಾಂಗ್ರೆಸ್ಸು ಅವ್ರ ಬ್ಲಾಕ್ ಅಧ್ಯಕ್ಷರು ಇದ್ದಾರೆ. ಅವರೇ ಸೀಟ್ ತಗೊಂಡು ಬರ್ತಾರೆ, ಗೆಲ್ಸ್ಕೊಂಡು ಬರ್ತೀವಿ ನಾವು. ಕೌನ್ಸಿಲರ್ ಎಲೆಕ್ಷನ್ಸ್ ಆಗ್ಬೇಕಾ? ಬೇಕು ಮೇಡಮ್. ಅದೆಲ್ಲ ಇದ್ರೆ ತಾನೇ ಇಲ್ಲೆಲ್ಲ ಸಮಸ್ಯೆ ಹೆಂಗೆ ತಾನೇ ಅವ್ರ ಹತ್ರ ವಿಚಾರಿಸ್ಕೋಬಹುದು ಅಷ್ಟೇ. BBMP ಎಲೆಕ್ಷನ್ಸ್ ಆಗ್ಬೇಕಾ ನಿಮ್ಮ ಪ್ರಕಾರ? ಆಗ್ಬೇಕಲ್ವಾ ಮೇಡಮ್? ಯಾಕೆ ಆಗ್ಬೇಕು ಸರ್? ಯಾಕಂದ್ರೆ ಯಾರಾದ್ರೂ ಒಳ್ಳೆ ಕ್ಯಾಂಡಿಡೇಟ್ ಇದ್ರೆ ಅವ್ರಿಗೆ ಮಾತಾಡ್ಬೋದು ನಾವು. ಇವಾಗ ಇನ್ನೂ ಒಳ್ಳೆಯವ್ರು ಬಂದ್ರೆ ಚೆನ್ನಾಗಲ್ವಾ ಸರ್? ಇವಾಗ BBMP ಎಲೆಕ್ಷನ್ಸ್ 5 years ಆಗಿಲ್ಲ, ಆಗ್ಬೇಕು ಅಂತ ಅನ್ಸುತ್ತಾ ನಿಮ್ಗೆ? ಆಗಿದ್ರೆ ಒಳ್ಳೇದಲ್ಲ. ಯಾಕೆ ಸರ್? ಯಾಕಂದ್ರೆ ಇನ್ನೂ ಒಂದು ಸ್ವಲ್ಪ ಏನಾದರೂ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಸೊ ಇದಿಷ್ಟಾಗಿತ್ತು ಪದ್ಮನಾಭನಗರದ ಯಾರಬ್ ವಾರ್ಡ್ನ ಒಂದು ಪರಿಸ್ಥಿತಿ. ಇಲ್ಲಿ ಮೇನ್ ಆಗಿ ಕಾಡ್ತಾ ಇರೋದು ಕಸದ ಸಮಸ್ಯೆ. ಎಲ್ಲಿ ನೋಡಿದ್ರು ಬರೀ ಕಸನೇ ಕಾಣುತ್ತೆ. ಆಸ್ಪತ್ರೆ ಮುಂದೆ, ಸರ್ಕಾರಿ ಕಚೇರಿ ಮುಂದೆ, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ, ಫುಟ್ಪಾತಲ್ಲಿ, ಅಂಗಡಿ ಮುಂದೆ ಎಲ್ಲ ಕಡೆನೂ ಕಸದ ರಾಶಿ ಕಾಣುತ್ತೆ. ಇದನ್ನು ಬಿಟ್ಟರೆ ಯಾವುದೇ ಮೂಲಭೂತ ಸೌಕರ್ಯಕ್ಕೆ ನಮಗೆ ತೊಂದರೆ ಇಲ್ಲ ಅನ್ನೋ ಮಾತನ್ನು ಹೇಳ್ತಿದ್ದಾರೆ ಇಲ್ಲಿನ ನಿವಾಸಿಗಳು. ಇದಿಷ್ಟ ಆಗಿದ್ದು ಇವತ್ತಿನ ವಿಶೇಷ. ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್. ಕ್ಯಾಮ್ರಾಮನ್ ರುದ್ರೇಶ್ ಜೊತೆ ಪದ್ಮಶ್ರೀ.